ಸರ್ಕಾರ ಕೋಟಿ ಕೋಟಿ ವೆಚ್ಚ ಮಾಡಿ ಜನಪ್ರಿಯ ಯೋಜನೆಗಳನ್ನು ಜಾರಿಗೆ ತರುವುದೇನೋ ಸರಿ, ಆದರೆ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡದಿದ್ರೆ ಏನಾಗುತ್ತೆ ಗೊತ್ತಾ? ಅನುಕೂಲಕ್ಕಾಗಿದ್ದ ಯೋಜನೆ ಮುಂದೆ ಜೀವಕ್ಕೆ ಕಂಟಕವಾಗಿ ಬದಲಾಗುತ್ತದೆ. ಇಂಥದ್ದೇ ಒಂದು ಉದಾಹರಣೆ ಇಲ್ಲಿದೆ ನೋಡಿ. ಬಂಟ್ವಾಳ ಮತ್ತು ಮಂಗಳೂರು ತಾಲೂಕಿನ ಗಡಿಭಾಗದಲ್ಲಿರುವ ಫಲ್ಗುಣಿ ತೂಗು ಸೇತುವೆ ಈಗ ಸೂಕ್ತ ನಿರ್ವಹಣೆ ಇಲ್ಲದೆ ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಸಾವಿರಾರು ಜನರಿಗೆ, ಶಾಲಾ ಮಕ್ಕಳಿಗೆ ಆಸರೆಯಾಗಿದ್ದ ಈ ಸೇತುವೆ ಈಗ ಅಪಾಯದ ಮುನ್ಸೂಚನೆ ನೀಡುತ್ತಿದೆ. ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ, ಬಡಕಬೆಳ್ಳೂರು ಗ್ರಾಮ ಪಂಚಾಯತ್ ಹಾಗೂ ಮುತ್ತೂರು ಗ್ರಾಮ ಪಂಚಾಯತ್ ಸಹಯೋಗದೊಂದಿಗೆ 2016ರಲ್ಲಿ ಫಲ್ಗುಣಿ ತೂಗು ಸೇತುವೆ ಉದ್ಘಾಟನೆಗೊಂಡಿತ್ತು. ಬಂಟ್ವಾಳ ಮತ್ತು ಮಂಗಳೂರು ತಾಲೂಕಿನ ನಡುವೆ ಸಂಪರ್ಕ ಕಲ್ಪಿಸುವ ಈ ಸೇತುವೆ ಸುಮಾರು 300ಕ್ಕೂ ಹೆಚ್ಚು ಕುಟುಂಬಗಳಿಗೆ ವರವಾಗಿದ್ದು ಸುಳ್ಳಲ್ಲ. ವಾರಟಿಲ್, ಕೊಳತಮಚಲ್, ಪಲ್ಲಿಪಾಡಿ ಭಾಗದ ಜನರಿಗೆ ಮತ್ತು ಶಾಲಾ ಮಕ್ಕಳಿಗೆ ಇದು ನಿತ್ಯ ಓಡಾಟದ ಆಧಾರ ಸ್ತಂಭ. ಹಿಂದೆ ಮುಲಾರಪಟ್ನ ಸೇತುವೆ ಕುಸಿದು ಬಿದ್ದಿದ್ದಾಗ ಈ ತೂಗು ಸೇತುವೆಯ ಜನರ ಏಕೈಕ ಆಸರೆಯಾಗಿತ್ತು. ಆದರೆ ಉದ್ಘಾಟನೆಯಾಗಿ ಸುಮಾರು 10 ವರ್ಷಗಳೇ ಕಳೆದಿದ್ರೂ ಈ ಸೇತುವೆಯ ಪೂರ್ಣ ಪ್ರಮಾಣದ ನಿರ್ವಹಣೆ ಮಾತ್ರ ಆಗಲಿಲ್ಲ. ಪ್ರವೇಶ ದ್ವಾರದಲ್ಲೇ ದಟ್ಟ ಪೊದೆಗಳು ವ್ಯಾಪಿಸಿದ್ದು ಮಕ್ಕಳು ಹೆಜ್ಜೆ ಇಡಲು ಭಯಪಡುವಂತಾಗಿದೆ. ಸೇತುವೆಯ ಪಾರ್ಶ್ವ ಭಾಗಗಳು ತುಕ್ಕು ಹಿಡಿದು ಅಲುಗಾಡುತ್ತಿವೆ. ತುಂಬಿ ಹರಿಯುವ ನದಿಯ ಮೇಲೆ ನಿಂತಿರುವ ಈ ಸೇತುವೆಯ ಗಟ್ಟಿತನದ ಬಗ್ಗೆ ತಜ್ಞರು ತಪಾಸಣೆ ನಡೆಸಬೇಕಿದೆ. ಪ್ರಸ್ತುತ ಹೊಸ ಸೇತುವೆ ಬಂದಿದ್ರೂ ಶಾಲಾ ಕಾಲೇಜು ಮಕ್ಕಳು ಹಾಗೂ ಸ್ಥಳೀಯರು ಮತ್ತು ಪ್ರವಾಸಿಗರು ಈಗಲೂ ಇದನ್ನೇ ನೆಚ್ಚಿಕೊಂಡಿದ್ದಾರೆ. ಈ ಬಗ್ಗೆ ಬಡಕಬೆಳ್ಳೂರು ಗ್ರಾಮ ಪಂಚಾಯತ್ನಿಂದ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಪತ್ರ ಬರೆದು ನಿರ್ವಹಣೆಗೆ ಮನವಿ ಮಾಡಲಾಗಿತ್ತು. ಆದರೆ ಪ್ರಾಧಿಕಾರದಲ್ಲಿ ನಿರ್ವಹಣೆಗೆ ಹಣ ನಿಗದಿ ಮಾಡಲು ಅವಕಾಶವಿಲ್ಲ ಎಂಬ ಉತ್ತರ ಬಂದಿದೆ. ಸ್ಥಳೀಯ ಪಂಚಾಯತ್ ಬಳಿ ಅನುದಾನವಿಲ್ಲ, ಪ್ರಾಧಿಕಾರವು ಕೈ ತೊಳೆದುಕೊಂಡಿದೆ. ಹಾಗಾದ್ರೆ ನಾಳೆಯ ದಿನ ಆ ಸೇತುವೆಯಲ್ಲಿ ಏನಾದರೂ ಅಪಾಯ ಸಂಭವಿಸಿದ್ರೆ ಅದಕ್ಕೆ ಯಾರು ಹೊಣೆ? ಅಧಿಕಾರಿಗಳು ದುರಂತ ಸಂಭವಿಸುವವರೆಗೆ ಕಾಯುತ್ತಿದ್ದಾರೆ ಎಂಬ ಯಕ್ಷ ಪ್ರಶ್ನೆ ಸ್ಥಳೀಯರನ್ನ ಕಾಡುತ್ತಿದೆ. ಯೋಜನೆಗಳನ್ನು ಜಾರಿಗೆ ತರುವುದು ಎಷ್ಟು ಮುಖ್ಯವೋ ಅವುಗಳನ್ನು ಕಾಲಕಾಲಕ್ಕೆ ನಿರ್ವಹಣೆ ಮಾಡುವುದು ಅಷ್ಟೇ ಅಗತ್ಯ. ಸಾವಿರಾರು ಮಕ್ಕಳ, ಜನರ ಭವಿಷ್ಯದ ಜೊತೆ ಆಟವಾಡದೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಆಗಮಿಸಿ ಸೇತುವೆಯ ಗಟ್ಟಿತನ ಪರಿಶೀಲಿಸಿ ದುರಸ್ತಿ ಕಾರ್ಯ ಕೈಗೊಳ್ಳಬೇಕಾಗಿದೆ. 2016ರಲ್ಲಿ ಉದ್ಘಾಟನೆ ಆಗಿದೆ ಇದು ತೂಗು ಸೇತುವೆ. ಇಷ್ಟರ ತನಕ ಒಂದು 10 ವರ್ಷ ಆಯಿತು. ಈ 10 ವರ್ಷದಲ್ಲಿ ಅಲ್ಲಿ ಕೆಳಗಿಂದ ಮೇಲೆ ಕಡೆ ಬರುವ ತನಕ ಇದು ಸ್ವಲ್ಪ ಜೀವ ಕೈಯಲ್ಲಿ ಇಟ್ಕೊಂಡೇ ಬರುವಂತ ಆಗಿದೆ. ಯಾಕಂದರೆ ಸ್ವಲ್ಪ ಈ ತೂಗು ಸೇತುವೆದು ಮೇಂಟೈನ್ ಮಾಡೋದು ಒಂದು 10 ವರ್ಷ ಆಯಿತು. ನಮ್ಮ ಊರಿದ್ದು ಶಾಸಕರ ಹತ್ರ ಹೇಳುವುದೇನೆಂದರೆ, ಏನಿಲ್ಲ, ನಮಗೆ ಒಂದು ಈ ತೂಗು ಸೇತುವೆದೊಂದು ಈ ಮೇಂಟೆನೆನ್ಸ್ ಒಂದು ಮಾಡಿಕೊಡಿ. ಮತ್ತು ಅಲ್ಲಿ ಪೊದೆಗಳೆಲ್ಲ ಬಂದು ತುಂಬ ಮಕ್ಕಳಿಗೆಲ್ಲ, ಶಾಲಾ ಕಾಲೇಜುಗಳಿಗೆ ಮಕ್ಕಳಿಗೆಲ್ಲ ಈ ಸ್ಕೂಲ್ ಬಿಟ್ಟೆಲ್ಲ ಹೋಗುವಾಗ ತುಂಬ ಸಮಸ್ಯೆ ಆಗ್ತಾ ಉಂಟು. ಮಕ್ಕಳೇ ಹೇಳ್ತಿದ್ದಾರೆ, ಅಣ್ಣ ಅವಿನೊಂದು ಸರಿಮಂತು ಕೊರಲಿ ಅಲ್ಪ ಪುದೆಲ್ಡು ಪೂರ ಪೋರೆ ಆಪುಜಿಂದ ಪಂಡದು ಅಂಚ ಅಕ್ಲೆಗೊಂಜಿ ಬೋಡಾದಂಡಲ್ಲ ನಮ್ಮ ಮಾತೆರ್ಲ ನೆಟೆಂಜಿ ಪೋಪಿನೊಂಜಿ ವ್ಯವಸ್ಥೆನೊಂಜಿ ಪೊರ್ಲು ಮಂತು ಕೊರಡು ಬೊಕ್ಕ ನೇಲ್ನ ಮೇಂಟೆನೆನ್ಸ್ ಮಂತು ಕೊರಡು. ನಮ್ಮ ಈ ಮೇಂಟೆನೆನ್ಸ್ ತಗೊಳ್ಳು ಬರ್ತದೆ ನೆಟ್ಟು ಪೋಲಿ ನೆಟ್ಟು ದಾಲ ತೊಂದರೆ ಹೆಜ್ಜಿಂದ ಪಂಡೆರಡೆ ಯಾವು ಆತೆ ಬೇತದಾಲ ಹೆಜ್ಜಿ. ನಮಗೆ ಇದೊಂದು ರೋಡು ಮಕ್ಕಳಿಗೆ ಹೋಗಲಿಕ್ಕೆ ಮತ್ತು ಸ್ಕೂಲ್ ಹತ್ರ ಎಲ್ಲ ಮಕ್ಕಳಿಗೆ ಇಲ್ಲಿ ಈ ಥರನೇ ಇದು ಬಂದರೆ ಶಾರ್ಟ್ಕಟ್ ರೂಟ್ ಅಲ್ಲ. ಈ ಕಡೆ ಇಲ್ಲಾಂದರೆ ಲಾಂಗ್ ಆಗಿ ಒಂದು ಬ್ರಿಡ್ಜ್ ಆಗಿ ಈ ಕಡೆಯಿಂದ ನಡ್ಕೊಂಡು ಬರಬೇಕು. ಇದೆಲ್ಲ ತುಕ್ಕು ಹಿಡಿದಿದೆ, ಒಂದು ನೆಟ್ ಸಹ ಆಗಲಿಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದೀವಿ ಫಸ್ಟಿಗೆ, ಅದು ಆಗ ಈಗ ಬ್ರಿಡ್ಜ್ ಆಗಿತ್ತಲ್ಲ, ಆಗ ಇದರಲ್ಲಿ ಯಾರೂ ರನ್ನಿಂಗ್ ಆಗ್ತಾ ಇರಲಿಲ್ಲ, ಮಕ್ಕಳು ಮಾತ್ರ ರನ್ನಿಂಗ್ ಆಗ್ತದೆ. ಈಗ ಅಂದರೆ ಈಗ ಎಲ್ಲ ಹೋಗ್ತಾ ಇದೆ, ಒಂದೊಂದು ನೆಟ್ ಸಹ ಹೋಗ್ತಾ ಇದೆ, ಇದು ಎಲ್ಲ ಹೋಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬಂಟ್ವಾಳ.